ಸ್ನೇಹಿತರೆ, ಹೊಸ ವರ್ಷದಲ್ಲಿ ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ಹಾಗಾದರೆ ನಿಮಗಾಗಿ ಲೋ ಬಜೆಟ್ನಿಂದ ಹೈ ಬಜೆಟ್ನಲ್ಲಿ ಕಟ್ಟಬಹುದಾದಂತಹ 12 ಬೆಸ್ಟ್ ಪ್ಲಾನಿಂಗ್ಗಳಿವೆ. ಈ ಎಲ್ಲ ಪ್ಲಾನಿಂಗ್ಗಳನ್ನು ನೋಡಿದ ಮೇಲೆ ಈ ರೀತಿ ಕೂಡ ಪ್ಲಾನಿಂಗ್ ಮಾಡಬಹುದು ಎಂದು ನಿಮಗೊಂದು ಐಡಿಯಾ ಸಿಗುವುದರಿಂದ ನೀವೇ ಒಂದು ಪ್ಲಾನಿಂಗ್ ಮಾಡಬಹುದು. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗಿಷ್ಟವಾದ ಪ್ಲಾನಿಂಗ್ ಯಾವುದೆಂದು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಯಾರಾದರೂ ಮನೆ ಕಟ್ಟುವವರಿದ್ದರೆ ಅವರಿಗೂ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನೋಡಿ, ಮೊದಲನೇ ಪ್ಲ್ಯಾನಿಂಗ್ ಹೀಗಿದೆ. 26x38 ಪ್ಲ್ಯಾನಿಂಗ್ ಈ ರೀತಿ ಇದೆ. ಇದು ಮನೆಯ ಮುಂಭಾಗದ ಮೆಟ್ಟಿಲು. ಹಾಗೆ ಸೀಟೌಟ್ ಏರಿಯಾ 5x14ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಮೇನ್ ಡೋರ್ ಇಲ್ಲಿ ಬರುತ್ತೆ. ಮೇನ್ ಡೋರ್ ಚೌಕಟ್ಟಿಗೆ ಅಟ್ಯಾಚ್ ಆಗಿ ಒಂದು ವಿಂಡೋ ಬರುತ್ತೆ. ಹಾಗೆ ಈ ಕಡೆ ಒಂದು ವಿಂಡೋ ಬರುತ್ತೆ. ನಂತರ ಒಳ ಪ್ರವೇಶಿಸುತ್ತಿದ್ದಂತೆಯೇ ವಿಶಾಲವಾದಂತಹ ಹಾಲ್ 14x16ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಲ್ನಲ್ಲೇ ಏಣಿ ಮೆಟ್ಲು ಈ ರೀತಿ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಹಾಲ್ನಲ್ಲಿ ಈ ಮೆಟ್ಟಿಲ ಮೇಲ್ಗಡೆ ಚಿಕ್ಕ ಚಿಕ್ಕ ವಿಂಡೋಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದ್ರಿಂದ ಹಾಲ್ನಲ್ಲಿ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಹಾಲ್ನಿಂದ ಈ ಕಡೆ ಬಂದರೆ ಪೂಜಾ ರೂಮ್, ಈ ಸೈಡ್ ಬಂದರೆ ಬೆಡ್ರೂಮ್. ಪೂಜಾ ರೂಮ್ ಡೋರ್ ನೋಡಿ ಇಲ್ಲಿ ಬರುತ್ತೆ. ಪೂಜಾ ರೂಮ್ ನೋಡಿ 4x7ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಬೆಡ್ರೂಮ್ ಡೋರ್ ಇಲ್ಲಿ ಬರುತ್ತೆ. ಬೆಡ್ರೂಮ್ ನೋಡಿ 12x12ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಬೆಡ್ರೂಮಲ್ಲಿ 2 ವಿಂಡೋಗಳನ್ನು ಇಟ್ಟು ಕೂಡ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಇನ್ನೊಂದು ಬೆಡ್ರೂಮ್ ಕೂಡ ಹಾಲ್ನಿಂದನೇ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಡೋರ್ ಇಲ್ಲಿ ಬರುತ್ತೆ. ಈ ಬೆಡ್ರೂಮ್ ಸಹ 12x12ರಲ್ಲೇ ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಬೆಡ್ರೂಮಲ್ಲಿ ಈ ಕಡೆ ಒಂದು ವಿಂಡೋ ಬರುತ್ತೆ. ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಬಾತ್ರೂಮ್ ನೋಡಿ 5x7ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಬಾತ್ರೂಮಲ್ಲಿ ಈ ಕಡೆ ಒಂದು ವಿಂಡೋ ಬರುತ್ತೆ. ಇನ್ನು ಹಾಲ್ನಿಂದನೇ ಕಿಚನ್ ಆ್ಯಂಡ್ ಡೈನಿಂಗ್ ಏರಿಯಾಗೆ ಹೋಗಲಿಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇಲ್ಲಿ ಒಂದು ಸಿಂಪಲ್ ಆಗಿ ಆರ್ಕ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು ಅಥವಾ ಡೋರ್ ಇಟ್ಟು ಕೂಡ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಕಿಚನ್ ಆ್ಯಂಡ್ ಡೈನಿಂಗ್ ಏರಿಯಾ 12x14ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಕಿಚನ್ ಸ್ಟ್ಯಾಂಡ್ ಈ ರೀತಿ ಬರುತ್ತೆ. ಗ್ಯಾಸ್ ಸ್ಟವ್ ಈ ಕಡೆ ಬರುತ್ತೆ. ಹಾಗೆ ಇಲ್ಲೇ ಒಂದು ವಿಂಡೋ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಕಿಚನಿಂದನೇ ಕಿಚನ್ ಸ್ಟೋರೂಮ್ 5x5ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಸ್ಟೋರೂಮ್ ನೋಡಿ ಓಪನ್ ಆಗಿ ಇಟ್ಟು ಕೂಡ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು ಅಥವಾ ಡೋರ್ ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು. ಹಾಗೆ ಕಿಚನಿಂದನೇ ಇನ್ನು ಯುಟಿಲಿಟಿ ಏರಿಯಾ, ಇಲ್ಲೊಂದು ಡೋರ್ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಈ ಯುಟಿಲಿಟಿ ಏರಿಯಾ ನೋಡಿ 5x14ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಈ ಕಡೆ ಬಂದರೆ 5x12ರಲ್ಲಿ ಒಂದು ಪ್ಲೇಸ್ ಸಿಗುತ್ತೆ. ಈ ಏರಿಯಾವನ್ನು 5x7ರಲ್ಲಿ ಇನ್ನೊಂದು ಬಾತ್ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ ಈ ಕಡೆ 5x5ರಲ್ಲಿ ವಾಷಿಂಗ್ ಮೆಷಿನ್ ಇಡುವುದಕ್ಕೂ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ನೋಡಿ, 26x38ರ ಪ್ಲ್ಯಾನಿಂಗಲ್ಲಿ ಡಬಲ್ ಬೆಡ್ರೂಮ್ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಇನ್ನು 26x29ರ ಮನೆ ಪ್ಲ್ಯಾನಿಂಗ್ ಈ ರೀತಿ ಇದೆ. ಇದು ಮನೆಯ ಮುಂಭಾಗ ಸೀಟೌಟ್ ಏರಿಯಾ. ಮೇನ್ ಡೋರ್ ಇಲ್ಲಿ ಬರುತ್ತೆ. ಹಾಲ್ ಏರಿಯಾ. ಹಾಗೆ ಹಾಲ್ನಿಂದನೇ ಈ ಕಡೆ ಬಂದರೆ ಬೆಡ್ರೂಮ್ ಏರಿಯಾ, ಈ ಸೈಡ್ ಬಂದರೆ ಡೈನಿಂಗ್ ಏರಿಯಾ. ಡೈನಿಂಗಿಂದ ವಾಶ್ರೂಮ್ ಏರಿಯಾಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಕಡೆ ಡ್ರೆಸ್ಸಿಂಗ್ ಏರಿಯಾ ಕೂಡ ಮಾಡ್ಕೊಳ್ಬೋದು. ಹಾಗೆ ಡೈನಿಂಗಿಂದ ಈ ಸೈಡ್ ಬಂದರೆ ಕಿಚನ್ ಏರಿಯಾ. ಕಿಚನ್ ಸ್ಟ್ಯಾಂಡ್ ಈ ರೀತಿ ಬರುತ್ತೆ. ಕಿಚನ್ನಿಂದನೇ ಏಣಿ ಮೆಟ್ಲು ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು 30x26ರ ಪ್ಲ್ಯಾನಿಂಗ್ ಈ ರೀತಿ ಇದೆ. ಇದು ಮನೆಯ ಮುಂಭಾಗದ ಮೆಟ್ಟಿಲುಗಳು, ಸೀಟೌಟ್ ಏರಿಯಾ. ಹಾಗೆ ಇಲ್ಲಿ ಮೇನ್ ಡೋರ್ ಬರುತ್ತೆ. ಹಾಲ್ ಏರಿಯಾ. ಹಾಲ್ನಿಂದ ಈ ಕಡೆ ಬಂದರೆ ಕಿಚನ್ ಏರಿಯಾ ಮತ್ತು ಕಿಚನ್ ವರ್ಕ್ ಏರಿಯಾ. ಹಾಗೆ ಕಿಚನಿಂದ ಈ ಸೈಡಲ್ಲಿ ಬಂದರೆ ಏಣಿ ಮೆಟ್ಟಿಲನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ರೀತಿ ಬರುತ್ತೆ ಮೆಟ್ಟಿಲುಗಳು. ಹಾಗೆ 2 ಬೆಡ್ರೂಮ್ಗಳ ಮಧ್ಯದಲ್ಲಿ ವಾಶ್ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು 25x35ರ ಪ್ಲ್ಯಾನಿಂಗ್ ಈ ರೀತಿ ಇದೆ. ಇದು ಮನೆ ಮುಂಭಾಗದ ಮೆಟ್ಟಿಲುಗಳು, ಸೀಟೌಟ್ ಏರಿಯಾ. ಮೇನ್ ಡೋರ್ ಇಲ್ಲಿ ಬರುತ್ತೆ. ಹಾಲ್ ಏರಿಯಾ ತುಂಬ ದೊಡ್ಡದಾಗಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಲ್ನಿಂದ ಈ ಕಡೆ ಬಂದರೆ ಒಂದು ಬೆಡ್ರೂಮ್ ಸಿಗುತ್ತೆ. ಹಾಗೆ ಹಾಲ್ನಿಂದನೇ ಏಣಿ ಮೆಟ್ಲು ಕೂಡ ಈ ರೀತಿ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ವಾಶ್ರೂಮ್ ಏರಿಯಾ
ಎನಿಮೆಟಲ್ ಪಕ್ಕದಲ್ಲೇ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಕಡೆ ಬಂದರೆ ಇನ್ನೊಂದು ಬೆಡ್ರೂಮ್ ಸಿಗುತ್ತೆ. ಇನ್ನು ಈ ಸೈಡಲ್ಲಿ ಕಿಚನ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಕಿಚನ್ ಸ್ಟ್ಯಾಂಡ್ ಈ ರೀತಿ ಬರುತ್ತೆ. ಇನ್ನು 26x34 ಪ್ಲ್ಯಾನಿಂಗ್ ಈ ರೀತಿ ಇದೆ. ಇದು ಮನೆಯ ಮುಂಭಾಗದ ಮೆಟ್ಟಿಲುಗಳು, ಸೀಟೌಟ್ ಏರಿಯಾ, ಮೇನ್ ಡೋರ್ ಇಲ್ಲಿ ಬರುತ್ತೆ. ಹಾಗೆ ಮನೆಯ ಮುಂಭಾಗದಲ್ಲಿ ಎನಿಮೆಟ್ಲು ಕೂಡ ಈ ರೀತಿ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಲ್ ಏರಿಯಾ, ಇನ್ನು ಹಾಲ್ನಿಂದ ಈ ಕಡೆ ಬಂದರೆ ಡೈನಿಂಗ್ ಆ್ಯಂಡ್ ಕಿಚನ್ ಏರಿಯಾ. ಕಿಚನ್ನಿಂದ ಈ ಕಡೆ ಬಂದರೆ ಬೆಡ್ರೂಮ್ ಏರಿಯಾ. ಹಾಗೆ ಈ ಕಡೆ ಒಂದು ಬೆಡ್ರೂಮ್ ಏರಿಯಾ, 2 ಬೆಡ್ರೂಮ್ಗೂ ಸಹ ಅಟ್ಯಾಚ್ ಬಾತ್ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು 24x33 ಮನೆ ಪ್ಲ್ಯಾನಿಂಗ್ ಈ ರೀತಿ ಇದೆ. ಇದು ಮನೆಯ ಮುಂಭಾಗದ ಮೆಟ್ಟಿಲುಗಳು, ಸೀಟೌಟ್ ಏರಿಯಾ, ಹಾಗೆ ಮೇನ್ ಡೋರ್ ಇಲ್ಲಿ ಬರುತ್ತೆ. ಹಾಲ್ ಏರಿಯಾ, ಇನ್ನು ಹಾಲ್ನಿಂದ ಈ ಕಡೆ ಬಂದರೆ ಒಂದು ಬೆಡ್ರೂಮ್ ಸಿಗುತ್ತೆ, ಈ ಕಡೆ ಕೂಡ ಒಂದು ಬೆಡ್ರೂಮ್ ಸಿಗುತ್ತೆ. 2 ಬೆಡ್ರೂಮ್ ಮಧ್ಯದಲ್ಲಿ ಪೂಜಾ ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಹಾಲ್ನಿಂದನೇ ಕಿಚನ್ಗೆ ಹೋಗಲಿಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ. ಕಿಚನಿಂದ ವಾಷಿಂಗ್ ಮೆಷಿನ್ ಏರಿಯಾ ಮತ್ತು ಬಾತ್ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ವಿಂಡೋಗಳು ಈ ರೀತಿ ಬರುತ್ತೆ. ಇನ್ನು 24x32 ಮನೆ ಪ್ಲ್ಯಾನಿಂಗ್ ಈ ರೀತಿ ಇದೆ. ಇದು ಮನೆಯ ಮುಂಭಾಗದ ಮೆಟ್ಟಿಲುಗಳು, ಹಾಗೆ ಸೀಟೌಟ್ ಏರಿಯಾ, ಮೇನ್ ಡೋರ್ ಇಲ್ಲಿ ಬರುತ್ತೆ. ಹಾಲ್ ಏರಿಯಾ, ಹಾಲ್ನಿಂದ ಸ್ಟ್ರೇಟ್ ಬಂದರೆ ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ನ ಈ ಕಡೆ ಬೆಡ್ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನೊಂದು ಕಡೆ ಕಿಚನ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಕಿಚನ್ನಿಂದ ವಾಶ್ರೂಮ್ ಏರಿಯಾ ಆ್ಯಂಡ್ ಡ್ರೆಸ್ಸಿಂಗ್ ಏರಿಯಾವನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಕಿಚನಿಂದನೇ ಈ ಕಡೆ ಬಂದರೆ ಇನ್ನೊಂದು ಬೆಡ್ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು 26x37 ಮನೆ ಪ್ಲ್ಯಾನಿಂಗ್ ಈ ರೀತಿ ಇದೆ. ಇದು ಮನೆಯ ಮುಂಭಾಗದ ಮೆಟ್ಟಿಲುಗಳು. ಈ ಪ್ಲ್ಯಾನಿಂಗಲ್ಲಿ ಸೀಟೌಟ್ ತುಂಬ ದೊಡ್ಡದಾಗಿಯೇ ಪ್ಲ್ಯಾನಿಂಗ್ ಮಾಡಲಾಗಿದೆ. ಮೇನ್ ಡೋರ್ ಇಲ್ಲಿ ಬರುತ್ತೆ. ಹಾಗೆ ಹಾಲ್ ಏರಿಯಾ, ಹಾಲ್ನಲ್ಲೇ ಪೂಜಾ ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಲಿಂದ ಈ ಕಡೆ ಬಂದರೆ ಒಂದು ಬೆಡ್ರೂಮ್ ಸಿಗುತ್ತೆ. ಈ ಕಡೆ ಬಂದರೆ ಇನ್ನೊಂದು ಬೆಡ್ರೂಮ್ ಸಿಗುತ್ತೆ. 2 ಬೆಡ್ರೂಮ್ ಮಧ್ಯದಲ್ಲಿ ಹಾಲ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಹಾಲ್ನಿಂದ ಈ ಕಡೆ ಬಂದರೆ ಕಿಚನ್ ಏರಿಯಾ ಮತ್ತು ಈ ಕಡೆ ಡೈನಿಂಗ್ ಏರಿಯಾ. ಕಿಚನ್ ಆ್ಯಂಡ್ ಡೈನಿಂಗ್ ಏರಿಯಾ ಅಟ್ಯಾಚ್ ಆಗಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಡೈನಿಂಗಿಂದ ವರ್ಕ್ ಏರಿಯಾವನ್ನು ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಡೈನಿಂಗಿಂದ ಈ ಕಡೆ ಬಂದರೆ ಯುಟಿಲಿಟಿ ಏರಿಯಾ ಆ್ಯಂಡ್ ಬಾತ್ರೂಮ್ ಏರಿಯಾವನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು 24x40 ಪ್ಲ್ಯಾನಿಂಗ್ ಈ ರೀತಿ ಇದೆ. ಇದು ಮನೆಯ ಮುಂಭಾಗದ ಮೆಟ್ಟಿಲುಗಳು, ಹಾಗೆ ಸೀಟೌಟ್ ಏರಿಯಾ, ಇಲ್ಲಿ ಮೇನ್ ಡೋರ್ ಬರುತ್ತೆ. ಹಾಲ್ ಏರಿಯಾ, ಹಾಲ್ನಿಂದ ಈ ಕಡೆ ಬಂದರೆ ವಾಶ್ರೂಮ್ ಏರಿಯಾ, ವಾಶ್ರೂಮ್ ಪಕ್ಕದಲ್ಲಿ ಬೆಡ್ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು ಹಾಲ್ನಿಂದ ಈ ಕಡೆ ಬಂದರೆ ಡೈನಿಂಗ್ ಏರಿಯಾ, ಡೈನಿಂಗ್ಗೆ ಅಟ್ಯಾಚ್ ಆಗಿ ಒಂದು ಬೆಡ್ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಡೈನಿಂಗಿಂದ ಕಿಚನ್ಗೂ ಬರುವುದಕ್ಕೂ ಪ್ಲ್ಯಾನಿಂಗ್ ಮಾಡಲಾಗಿದೆ. ಕಿಚನ್ಗೆ ಕಿಚನ್ ವರ್ಕು ಏರಿಯಾ ಅಥವಾ ಕಿಚನ್ ಸ್ಟೋರ್ ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ ಡೈನಿಂಗಿಂದ ಎನಿಮೆಟ್ಲು ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು 22x25 ಮನೆ ಪ್ಲ್ಯಾನಿಂಗ್ ಈ ರೀತಿ ಇದೆ. ಇದು ಮನೆಯ ಮುಂಭಾಗದ ಮೆಟ್ಟಿಲುಗಳು, ಸೀಟೌಟ್ ಏರಿಯಾ, ಹಾಗೆ ಮೇನ್ ಡೋರ್ ಇಲ್ಲಿ ಬರುತ್ತೆ. ಹಾಲ್ ಏರಿಯಾ, ಹಾಲಿಂದ ಈ ಕಡೆ ಬಂದರೆ ಬೆಡ್ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಈ ಕಡೆ ಕಿಚನ್ ಏರಿಯಾ, ಕಿಚನಿಂದ ಈ ಕಡೆ ಬಂದರೆ ಡೈನಿಂಗ್ ಏರಿಯಾ, ಡೈನಿಂಗ್ಗೆ ಅಟ್ಯಾಚ್ ಆಗಿ ವಾಶ್ರೂಮ್ ಏರಿಯಾವನ್ನು ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಡೈನಿಂಗಿಂದನೇ ಎನಿಮೆಟ್ಲು ಈ ರೀತಿ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇದು ಲೋ ಬಜೆಟ್ನಲ್ಲಿ ಚಿಕ್ಕದಾಗಿ ಮನೆ ಕಟ್ಟುವವರಿಗೆ ಇದು ಅತ್ಯುತ್ತಮ ಪ್ಲ್ಯಾನಿಂಗ್ ಆಗಿದೆ. ಹಾಗೆ 26x38 ಮನೆ ಪ್ಲ್ಯಾನಿಂಗ್ ಈ ರೀತಿ ಇದೆ. ಇದು ಮನೆಯ ಮುಂಭಾಗದ ಮೆಟ್ಟಿಲುಗಳು, ಸೀಟೌಟ್ ಏರಿಯಾ, ಹಾಗೆ ಹಾಲ್ ಏರಿಯಾ, ಹಾಲಿಂದ ಈ ಕಡೆ ಬಂದರೆ ಬೆಡ್ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ.
ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು ಡೈನಿಂಗ್ ಏರಿಯಾ ಈ ರೀತಿ ಇದೆ. ಡೈನಿಂಗಲ್ಲೇ ಏಣಿ ಮೆಟ್ಲು ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು ಇಲ್ಲಿ ಕಿಚನ್ ಏರಿಯಾವನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಕಿಚನ್ ಸ್ಟೋರ್ ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಈ ಕಡೆ ಒಂದು ಬೆಡ್ರೂಮ್ ಇಟ್ಟು ಕೂಡ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು 24x28 ಮನೆ ಪ್ಲ್ಯಾನಿಂಗ್ ಈ ರೀತಿ ಇದೆ. ಇದು ನೋಡಿ ಸಿಂಗಲ್ ಬೆಡ್ರೂಮ್ ಪ್ಲ್ಯಾನಿಂಗ್ ಆಗಿದೆ. ಇದು ಮನೆಯ ಮುಂಭಾಗದ ಮೆಟ್ಟಿಲುಗಳು, ಸೀಟೌಟ್ ಏರಿಯಾ, ಮೇನ್ ಡೋರ್ ಇಲ್ಲಿ ಬರುತ್ತೆ. ಹಾಗೆ ಹಾಲ್ ಏರಿಯಾ, ಹಾಲ್ನಲ್ಲೇ ಪೂಜಾ ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಲ್ನಿಂದ ಈ ಕಡೆ ಬಂದರೆ ಡೈನಿಂಗ್ ಏರಿಯಾ, ಡೈನಿಂಗಲ್ಲೇ ಏಣಿ ಮೆಟ್ಲು ಈ ರೀತಿ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಡೈನಿಂಗ್ಗೆ ಅಟ್ಯಾಚ್ ಆಗಿ ಕಿಚನ್ ಏರಿಯಾವನ್ನು ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು ಡೈನಿಂಗಿಂದನೇ ಬಾತ್ರೂಮ್ಗೆ ಹೋಗಲಿಕ್ಕೂ ಕೂಡ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಡೈನಿಂಗಿಂದ ಈ ಕಡೆ ಬಂದರೆ ಒಂದು ಬೆಡ್ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇದು ಕೂಡ ಕಡಿಮೆ ಬಜೆಟ್ನಲ್ಲಿ ಚಿಕ್ಕ ಫ್ಯಾಮಿಲಿಗೆ ಸೂಕ್ತವಾದ ಪ್ಲ್ಯಾನಿಂಗ್ ಆಗಿದೆ. ನೋಡಿ, ಈ 12 ಪ್ಲ್ಯಾನಿಂಗ್ಗಳನ್ನು ನೋಡಿದ ಮೇಲೆ ನಿಮಗೆ ಯಾವ ಪ್ಲ್ಯಾನಿಂಗ್ ಇಷ್ಟವಾಯಿತೆಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.